ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನ ರಾಷ್ಟ್ರವೇ ಅಂತದ್ದು ಭಾರತದ ಏಳಿಗೆಯನ್ನು ಸಹಿಸಲು ಆಗುತ್ತಿಲ್ಲ. ಐಸಿಸಿ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತಿದೆ. ಆದರೆ ಭಾರತದ ಪಂದ್ಯಗಳು ದುಬೈನಲ್ಲಿ ನಡೆಯುತ್ತಿದೆ. ಪಾಕಿಸ್ತಾನ ಈ ಟೂರ್ನಮೆಂಟ್ ಅನ್ನು ಹೋಸ್ಟ್ ಮಾಡುತ್ತಿರುವ ರಾಷ್ಟ್ರ. ಆದರೆ ಭಾರತದ ವಿರುದ್ಧ ಸೋತು, ನ್ಯೂಜಿಲೆಂಡ್ ವಿರುದ್ಧ ಸೋತು ಪಾಕಿಸ್ತಾನ ಹೊರಬಿದ್ದಿರುವ ಸಂಗತಿ ಗೊತ್ತೇ ಇದೆ. ಪಾಕಿಸ್ತಾನ ಏನು ಹೊರಬಿದ್ದಿದೆ, ಆದರೆ ಅವರು ಭಾರತವನ್ನು ಕೂಡ ಹೊರಬೀಳಲು ಪ್ರಾರ್ಥನೆ ಮಾಡುತ್ತಿದ್ರು. ಆದರೆ ಭಾರತ ಫೈನಲ್ಗೆ ತಲುಪಿದೆ. ಭಾರತದ ಸೆಮಿಫೈನಲ್ ಪಂದ್ಯ ಹಾಗೂ ಫೈನಲ್ ಪಂದ್ಯ ದುಬೈನಲ್ಲಿ ನಡೆಯುತ್ತಿದೆ. ಈ ಪಂದ್ಯ ಪಾಕಿಸ್ತಾನದಲ್ಲಿ ನಡಿಬೇಕಾಗಿತ್ತು, ಆದರೆ ಭಾರತ ಅಲ್ಲಿಗೆ ಬರದೇ ಇದ್ದ ಕಾರಣ ಇದು ದುಬೈನಲ್ಲಿ ನಡೀತಿದೆ. ಪಾಕಿಸ್ತಾನದ ಈ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯ ಕೂಡ ತಪ್ಪಿದೆ. ಇದರಿಂದಾಗಿ ಪಾಕಿಸ್ತಾನದ ಆಟಗಾರರು ಭಾರತದ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಭಾರತಕ್ಕೆ ಈ ದುಬೈನ ಪಿಚ್ ತುಂಬಾ ಅನುಕೂಲವಾಗುತ್ತದೆ, ಒಂದೇ ಕಂಡೀಷನ್ ಅಲ್ಲಿ ಆಟ ಆಡುತ್ತಾರೆ, ಹೀಗಾಗಿ ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಪಾಕಿಸ್ತಾನದ ಆಟಗಾರರು ಒಂದು ಆರೋಪ ಮಾಡುತ್ತಿದ್ದಾರೆ. ಸ್ಪೆಷಲ್ ಆಗಿ ಇಂಜಮಾಮ್ ಉಲ್ ಹಕ್ ಅವರು ಒಂದು ಶೋ ನಲ್ಲಿ ಹೇಳ್ತಾರೆ, ಭಾರತದ IPL ಅನ್ನು ಉಳಿದ ರಾಷ್ಟ್ರದ ಆಟಗಾರರು ಅದನ್ನು ವಿರೋಧಿಸಬೇಕಂತೆ. ಇಲ್ಲಿ ICC ಹಾಗೂ BCCI ಎರಡು ಕೂಡ ಒಂದೇ ಅಂತ ಆರೋಪಿಸುತ್ತಿದ್ದಾರೆ. ಇನ್ನು ಭಾರತ ಯಾಕೆ ಪಾಕಿಸ್ತಾನದಲ್ಲಿ ಆಡುತ್ತಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರನೆ. ಆದರೂ ಕೂಡ ಪಾಕಿಸ್ತಾನ ಭಾರತದ ವಿರುದ್ಧ ಆರೋಪ ಮಾಡುತ್ತಿದೆ. ಭಾರತ ಯಾವಾಗ ಪಾಕಿಸ್ತಾನದಲ್ಲಿ ಆಡುತ್ತಿಲ್ಲ ಎಂಬುದು ಗೊತ್ತಾಯಿತು, ಅದಕ್ಕೆ ಪಾಕಿಸ್ತಾನದವರು ಅವರ PSL ಲೀಗ್ ಅನ್ನು ಈ IPL ನಲ್ಲಿ ನಡೆಯುವ ಸಂದರ್ಭದಲ್ಲೇ ಇಟ್ಟಿದ್ದಾರೆ. ಇಂಜಮಾಮ್ ಉಲ್ ಹಕ್ ಹೇಳಿದ ಹಾಗೆ IPL ಅನ್ನು ಬಹಿಷ್ಕರಿಸುವುದು ಸುಲಭದ ಮಾತಲ್ಲ. ಯಾಕೆಂದ್ರೆ ಎಲ್ಲ ಕ್ರಿಕೆಟ್ ಬೋರ್ಡ್ಗಳಿಗೂ ಕೂಡ ಭಾರತ ಇಂತಿಷ್ಟು ಪಾಲ್ ಹಣವನ್ನು ಪಾವತಿಸುತ್ತದೆ ಹಾಗೂ ಆಟಗಾರರಿಗೂ ಕೂಡ ಹಣವನ್ನು ಪಾವತಿಸುತ್ತೆ. ಇನ್ನು ICCಯ ಆದಾಯದಲ್ಲೂ ಕೂಡ ಈ IPL ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಈ IPL ಅನ್ನು ಬಾಯ್ಕಾಟ್ ಮಾಡಲಿಕ್ಕೆ ಹೇಳಿದ್ದು ತುಂಬಾ ಹಾಸ್ಯಾಸ್ಪದ, ಯಾಕೆಂದ್ರೆ ಅದು ಯಾವತ್ತಿದ್ರೂ ಅಸಾಧ್ಯ. ಇನ್ನು IPL ನಲ್ಲಿ ಇರುವ ಜನಪ್ರಿಯತೆ ಬೇರೆ ಯಾವ ಲೀಗ್ಗಳು ಇಲ್ಲ. ಪ್ರಪಂಚದ ಎಲ್ಲ ಸ್ಪೋರ್ಟ್ಸ್ ಗಳನ್ನು ಪರಿಗಣಿಸಿ ಇದು ಟಾಪ್ 5 ಒಳಗೆ ಸ್ಥಾನವನ್ನು ಕೂಡ ಇದು ಪಡೆದುಕೊಂಡಿದೆ. ಈ IPL ಅನ್ನೋದು ಕೇವಲ ಆಟ ಮಾತ್ರವಲ್ಲ, ಇದು ಎಷ್ಟೋ ಕ್ರಿಕೆಟಿಗರ ಕನಸು ಕೂಡ ಹೌದು. ಎಷ್ಟೋ ಕ್ರಿಕೆಟಿಗರ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ. ಇನ್ನು ಎಷ್ಟೋ ಕ್ರಿಕೆಟಿಗರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತದ ಆಟಗಾರರು IPL ಬಿಟ್ಟು ಬೇರೆ ಲೀಗ್ಗಳಲ್ಲಿ ಭಾಗವಹಿಸುತ್ತಿಲ್ಲ. ಅದೇ ರೀತಿ ಅಂತಾರಾಷ್ಟ್ರೀಯ ಆಟಗಾರರು ಈ ಲೀಗ್ ಅನ್ನು ಬಹಿಷ್ಕರಿಸಬೇಕು ಅಂತ ಹೇಳಿದ್ರು. ಇವರ ಹೇಳಿಕೆಗೆ ಯಾರು ಕೂಡ ರಿಯಾಕ್ಟೇ ಮಾಡಲಿಲ್ಲ. ಈ ಲೀಗ್ನಿಂದ ಭಾರತ ಯಾವಾಗ ಜನಪ್ರಿಯ ಪಡೆದುಕೊಳ್ಳಲು ಪ್ರಾರಂಭವಾಯಿತೋ ಅಂದಿನಿಂದ ಪಾಕಿಸ್ತಾನವು ಕೂಡ ಈ IPL ನ ನಕಲು ಮಾಡಿ PSL ಎಂಬ ಮಾಡ್ತಾ ಇದೆ. ಈಗ ಅವರು ನಮ್ಗೆ ಹೇಳಲಿಕ್ಕೆ ಬರ್ತಾರೆ. ಆರಂಭದಲ್ಲಿ ಈ IPL ನಲ್ಲಿ ಪಾಕಿಸ್ತಾನದ ಆಟಗಾರರು ಕೂಡ ಭಾಗವಹಿಸಿದ್ರು. ಯಾವಾಗ ಭಾರತದ ಮೇಲೆ ಈ ಭಯೋತ್ಪಾದಕರು ದಾಳಿ ನಡೆಸಿದ್ರು, ತದನಂತರ ಪಾಕಿಸ್ತಾನದ ಆಟಗಾರರನ್ನು IPL ಗೆ ಸೇರಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲ ಕಾರಣವು ಪಾಕಿಸ್ತಾನಕ್ಕೂ ಕೂಡ ಗೊತ್ತು, ಯಾಕೆ ಅವರನ್ನು ಸೇರಿಸುವುದಿಲ್ಲ ಅಂತಲೂ ಕೂಡ ಗೊತ್ತು. ಆದರೂ ಅವರ ತಪ್ಪನ್ನು ಒಪ್ಪಿಕೊಳ್ಳುತ್ತಿಲ್ಲ.